ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಷಯದ ಸಾರ್ವಜನಿಕ ಹಣಕಾಸು ಅನ್ನುವಂಥ ಪತ್ರಿಕೆಯ ಸಾರ್ವಜನಿಕ ವೆಚ್ಚ ಅನ್ನುವಂಥ ಒಂದು ಅಧ್ಯಾಯದ ಮೇಲೆ ಚರ್ಚೆ ಮಾಡೋಣ. ಈಗಾಗಲೇ ಸಾರ್ವಜನಿಕ ವೆಚ್ಚದ ಅರ್ಥ, ಸಾರ್ವಜನಿಕ ವೆಚ್ಚದ ವಿಧಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಈಗ ಸಾರ್ವಜನಿಕ ವೆಚ್ಚದ ಸೂತ್ರಗಳು ಅಥವಾ ತತ್ವಗಳು ಅಂತ ಬರ್ತವೆ. ಸಾರ್ವಜನಿಕ ವೆಚ್ಚವನ್ನು ಮಾಡಬೇಕಾದ್ರೆ ಸರ್ಕಾರ ಈ ಸಮಾಜದ ಹಿತಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ ಸಾಕಷ್ಟು ವೆಚ್ಚಗಳನ್ನು ಮಾಡ್ತದೆ. ಅದಕ್ಕೆ ನಾವು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಆದರೆ ಸರ್ಕಾರ ಈ ಸಾರ್ವಜನಿಕ ವೆಚ್ಚ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಡಬೇಕಾಗ್ತದೆ, ಕೆಲವೊಂದು ತತ್ವಗಳನ್ನು ಪಾಲಿಸಬೇಕಾಗ್ತದೆ. ಅದಕ್ಕೆ ನಾವು ಸಾರ್ವಜನಿಕ ವೆಚ್ಚದ ಸೂತ್ರಗಳು ಅಂತ ಕರಿತೀವಿ. ಯಾಕಂದರೆ ಸರ್ಕಾರ ತನ್ನ ಹತ್ರ ಇರತಕ್ಕಂಥ ಸಂಪನ್ಮೂಲಗಳನ್ನು ಅತ್ಯಂತ ದಕ್ಷತೆಯಿಂದ ವೆಚ್ಚ ಮಾಡಬೇಕಾಗ್ತದೆ. ಅವು ಪೋಲಾಗಲಾರದ ಹಾಗೆ, ಆಮೇಲೆ ಆ ಸರ್ಕಾರದ ವೆಚ್ಚದಿಂದ ಆರ್ಥಿಕ ವ್ಯವಸ್ಥೆಯ ಮೇಲೆ ಯಾವುದೇ ದುಷ್ಪರಿಣಾಮಗಳು ಆಗಲಾರದ ಹಾಗೆ ಬಹಳ ಜಾಗರೂಕತೆಯಿಂದ ಸರ್ಕಾರ ವೆಚ್ಚವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಈ ಕೆಲವೊಂದು ತತ್ವಗಳನ್ನು ಅರ್ಥಶಾಸ್ತ್ರದಿಂದ ನೀಡಿದ್ದಾರೆ. ಮೊದಲನೆಯದು ಮಿತವ್ಯಯದ ತತ್ವ. ಮಿತವ್ಯಯದ ತತ್ವ ಏನು ಹೇಳ್ತದೆ ಅಂದರೆ, ಸರ್ಕಾರವು ವೆಚ್ಚವನ್ನು ಮಾಡುವಾಗ ದುಂದು ವೆಚ್ಚ ಮಾಡಬಾರ್ದು, ಅಂದರೆ ಅನವಶ್ಯಕ ವೆಚ್ಚಗಳನ್ನು ಮಾಡಬಾರ್ದು. ಆದಷ್ಟು ಮಿತವ್ಯಯವನ್ನು ಮಾಡಬೇಕು. ಎಷ್ಟು ಅವಶ್ಯವೋ ಅರ್ಥವ್ಯವಸ್ಥೆಗೆ, ಈ ಸಮಾಜಕ್ಕೆ ಅಷ್ಟನ್ನು ಮಾತ್ರ ಖರ್ಚು ಮಾಡಬೇಕು. ಸುಮ್ಮನೆ ಅನವಶ್ಯಕವಾಗಿ ನಮ್ಮ ಸಮಾಜಕ್ಕಾಗಲಿ ಅಥವಾ ಅರ್ಥವ್ಯವಸ್ಥೆಗಾಗಲಿ ಅವಶ್ಯಕವಲ್ಲದಂತಹ ಯೋಜನೆಗಳ ಮೇಲೆ, ಅವಶ್ಯಕವಲ್ಲದಂತಹ ವಸ್ತುಗಳ ಮೇಲೆ ಖರ್ಚು ಮಾಡಿ ಅಮೂಲ್ಯವಾದ ಸಂಪತ್ತನ್ನು ಹಾಳು ಮಾಡಬಾರ್ದು ಅನ್ನೋದು ಈ ಒಂದು ತತ್ವದ ಅರ್ಥ. ಆದರೆ ಇವತ್ತಿನ ಸರ್ಕಾರಗಳು ಅನಗತ್ಯವಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಖರ್ಚು ಮಾಡೋದು ಬಿಟ್ಟು ಎಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ವಿನಾಕಾರಣ ಖರ್ಚುಗಳನ್ನು ಮಾಡಿ ಸರ್ಕಾರದ ಅಮೂಲ್ಯ ಸಂಪನ್ಮೂಲಗಳನ್ನು ಹಾಳು ಮಾಡಲಿಕ್ಕತ್ತಾವೆ. ಅದಕ್ಕೆ ಮಿತವ್ಯಯವನ್ನು ಸರ್ಕಾರ ಮೊದಲು ಗಮನದಲ್ಲಿಟ್ಕೋಬೇಕು. ಎರಡನೆಯದು ಮಂಜೂರಾತಿಯ ತತ್ವ. ಮಂಜೂರಾತಿ ಅಂತಂದರೆ, ಈ ಸಾರ್ವಜನಿಕ ಹಣ ಏನಿದೆಯಲ್ಲ, ಇದು ಪ್ರಜೆಗಳ ಹಣ. ಪ್ರಜೆಗಳ ಎಲ್ಲರೂ ತೆರಿಗೆಯನ್ನು ಕಟ್ಟೋದ್ರ ಮೂಲಕ ಸರ್ಕಾರಕ್ಕೆ ಹಣ ಸಂದಾಯ ಆಗಿರ್ತದೆ. ಈ ತೆರಿಗೆ ಹಣ ಸಾರ್ವಜನಿಕರದ್ದು, ಪ್ರಜೆಗಳದ್ದು, ಅಂದರೆ ಪ್ರಜೆಗಳು ಅದರ ಮಾಲೀಕರು. ಹೀಗಾಗಿ ಸರ್ಕಾರ ಆ ಹಣವನ್ನು ಖರ್ಚು ಮಾಡಬೇಕಾದ್ರೆ ಪ್ರಜೆಗಳ ಮಂಜೂರಾತಿಯನ್ನು ತಗೊಳ್ಬೇಕು, ಅವರ ಅನುಮತಿಯನ್ನು ಪಡ್ಕೋಬೇಕು. ಇದಕ್ಕೆ ನಾನು ಇಷ್ಟು ಹಣ ವೆಚ್ಚ ಮಾಡ್ತಾ ಇದ್ದೀನಿ ಅಂತ ಪ್ರಜೆಗಳ ಕಡೆಯಿಂದ ಅನುಮತಿ ಪಡ್ಕೋಬೇಕು ಅನ್ನೋದು ಈ ತತ್ವ ಹೇಳ್ತದೆ. ಈಗ ಎಲ್ಲ ಪ್ರಜೆಗಳ ಕಡೆಯಿಂದ ಅನುಮತಿ ಪಡ್ಕೊಳ್ಳೋದು ಕಷ್ಟ. ಅದಕ್ಕೆ ಏನು ಮಾಡಿದ್ದೀವಿ ನಾವು, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ನಮ್ಮ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಿ ಚುನಾಯಿಸಿ ಕಳಿಸಿರ್ತೇವೆ. ಈಗ ನಮ್ಮ ಪ್ರತಿನಿಧಿಯ ಅನುಮತಿಯನ್ನು ಪಡ್ಕೊಂಡ್ರೆ ನಮ್ಮ ಅನುಮತಿಯನ್ನು ಪಡ್ಕೊಂಡಂಗೆ ಅದು. ಈಗ ನಾವು ಏನೊಬ್ಬ MLA ಆಗಲಿ ಅಥವಾ ಒಬ್ಬ MP ನಾವು ಆರಿಸಿ ಕಳಿಸಿರ್ತೇವೆ, ಲೋಕಸಭೆ ಸದಸ್ಯರು ಅಥವಾ ಇಲ್ಲಿ ರಾಜ್ಯದ ವಿಧಾನಸಭೆ ಸದಸ್ಯರು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವರು ನಮ್ಮ ಪ್ರತಿನಿಧಿ. ಅವರು ಅನುಮತಿ ನೀಡಿದರು ಅಂತಂದರೆ ನಾವೆಲ್ಲ ಅನುಮತಿ ನೀಡ್ದಂಗೆ, ಅವರು ನಮ್ಮ ಪ್ರತಿನಿಧಿಗಳು. ಅದಕ್ಕಾಗಿ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ, ಸಂಸತ್ತಿನಲ್ಲಿ ತಾನೇನು ಖರ್ಚು ಮಾಡಲಿಕ್ಕೆ ಹೋಗ್ತದೆ ಈ ದೇಶಕ್ಕೋಸ್ಕರ, ಆ ಖರ್ಚಿನ ಎಲ್ಲ ವಿವರಗಳನ್ನು ಆ ಪಾರ್ಲಿಮೆಂಟ್ನೊಳಗೆ ಸರ್ಕಾರ ಪಾರ್ಲಿಮೆಂಟ್ ಮುಂದೆ ಇಡಬೇಕು, ಸದಸ್ಯರ ಮುಂದೆ ಇಡಬೇಕು. ಇಟ್ಟು ನಾವು ಈ ಶಿಕ್ಷಣಕ್ಕೆ ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, ರಕ್ಷಣೆಗೆ ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಸಾರಿಗೆ ವ್ಯವಸ್ಥೆ ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಕೈಗಾರಿಕೆಗಳಿಗೆ ಯಾವ್ಯಾವ್ದಕ್ಕೆ ಏನು ಖರ್ಚು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ವಿವರಗಳನ್ನು ಸಂಸತ್ತಿನಲ್ಲಿ ಇಟ್ಟು, ಅಧಿವೇಶನದಲ್ಲಿಟ್ಟು ಅವರ ಆ ಅಧಿವೇಶನದ ಅನುಮತಿಯನ್ನು ಪಡ್ಕೋಬೇಕು.
ಅಲ್ಲಿ ಲೋಕಸಭೆ ಸದಸ್ಯರು ಅಥವಾ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆಯ ಸದಸ್ಯರ ಅನುಮತಿ ಇಲ್ಲದೆ ಸರ್ಕಾರ 1 ರೂಪಾಯಿ ಕೂಡ ಖರ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮಂಜೂರಾತಿಯ ತತ್ವ ಅಂತ ಕರೀತಾರೆ. ಇನ್ನು ಹೆಚ್ಚುವರಿಯ ತತ್ವ. ಹೆಚ್ಚುವರಿಯ ತತ್ವ ಅಂತಂದರೆ ಸರ್ಕಾರ ಗಳಿಸಿದ ಆದಾಯ ಎಲ್ಲವನ್ನ ವೆಚ್ಚ ಮಾಡಿ ಕೈ ತೊಳ್ಕೊಂಡು ಕುತ್ಕೋಬಾರ್ದು. ಸಾಧ್ಯ ಆದಷ್ಟು ಉಳಿತಾಯವನ್ನು ಮಾಡಿಕೊಳ್ಬೇಕು. ಇದಕ್ಕೆ ನಾವು ಉಳಿತಾಯ ಮುಂಗಡ ಪತ್ರ ಅಂತ ಕರಿತೇವೆ. ಸರ್ಕಾರ ತನ್ನ ಆದಾಯಕ್ಕಿಂತಲೂ ಕಡಿಮೆ ವೆಚ್ಚ ಮಾಡಿ ಸ್ವಲ್ಪಷ್ಟು ಹಣವನ್ನು ಹೆಚ್ಚುವರಿಯಾಗಿ ಉಳಿತಾಯ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದು ಹೆಚ್ಚುವರಿಯ ತತ್ವ. ಅಂದರೆ ಮಿಗುತೆ ಮುಂಗಡ ಪತ್ರವನ್ನು ಸರ್ಕಾರ ಹೊಂದಿರಬೇಕು ಅಂತ. ಇನ್ನು ಸ್ಥಿತಿಸ್ಥಾಪಕತೆಯ ತತ್ವ. ಸ್ಥಿತಿಸ್ಥಾಪಕತೆಯ ಸೂತ್ರ ಏನು ಹೇಳ್ತದೆ? ಸ್ಥಿತಿಸ್ಥಾಪಕತೆ ಅಂತಂದರೆ ಸಾರ್ವಜನಿಕ ವೆಚ್ಚದ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಅಂದರೆ ಸಾರ್ವಜನಿಕ ವೆಚ್ಚ ಮಾಡಬೇಕಾಗಿ ಕೆಲವೊಮ್ಮೆ ಅತಿಯಾಗಿ ವೆಚ್ಚ ಮಾಡೋಕ್ಕಾಗಿ ಬರ್ತದೆ, ಕೆಲವೊಮ್ಮೆ ಕಡಿಮೆ ವೆಚ್ಚ ಮಾಡೋಕ್ಕಾಗಿ ಬರ್ತದೆ. ಹೀಗೆ ಸಂದರ್ಭಕ್ಕೆ ತಕ್ಕಂಗೆ ವೆಚ್ಚದ ಗಾತ್ರವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರಬೇಕು. ಆ ಥರ ಸರ್ಕಾರ ತನ್ನ ವೆಚ್ಚದ ನೀತಿಯನ್ನು ರೂಪಿಸ್ಕೋಬೇಕಾಗ್ತದೆ. ಇನ್ನು ಉತ್ಪಾದಕತೆಯ ತತ್ವ ಅಥವಾ ಉತ್ಪಾದಕತೆಯ ಸೂತ್ರ. ಈ ಸೂತ್ರ ಏನು ಹೇಳ್ತದೆ ಅಂದರೆ ಸರ್ಕಾರ ಸಾಧ್ಯವಾದಷ್ಟು ಉತ್ಪಾದನಾ ಚಟುವಟಿಕೆಗಳ ಮೇಲೆ ವೆಚ್ಚವನ್ನು ಹೆಚ್ಚು ಮಾಡಬೇಕು. ಉತ್ಪಾದಕ ಯೋಜನೆಗಳ ಮೇಲೆ. ಆದರೆ ಸರ್ಕಾರಗಳು ಅನೇಕ ಸಲ ಅನುತ್ಪಾದಕ ಯೋಜನೆಗಳ ಮೇಲೇ ಸುಮ್ಮನೆ ವೆಚ್ಚ ಮಾಡ್ತಿರ್ತವೆ. ಯಾಕಂದರೆ ಅವರಿಗೆ ದೇಶದ ಒಂದು ಅಭಿವೃದ್ಧಿಗಿಂತಲೂ ಮತದಾರರನ್ನು ಓಲೈಸಬೇಕಾಗಿರ್ತದೆ. ಮತದಾರರ ಅನುಕಂಪವನ್ನು ಅವರು ಸಾಧಿಸಬೇಕಾಗ್ತಿರ್ತದೆ. ಅದಕ್ಕಾಗಿ ಸರ್ಕಾರದವರು ಮತದಾರರ ಒಂದು ಮನಸ್ಸನ್ನು ಸೆಳೆಯೋಕ್ಕೋಸ್ಕರ, ಓಲೈಕೆ ಮಾಡೋದಕ್ಕೋಸ್ಕರ ಅನಗತ್ಯವಾಗಿ ವೆಚ್ಚವನ್ನು ಮಾಡ್ತಾರೆ. ಈ ಉದಾಹರಣೆ, ಯಾವುದೋ ಒಂದು ಧರ್ಮ ಅಥವಾ ಯಾವುದೋ ಒಂದು ಜಾತಿಯ ಜನರ ಮತಗಳನ್ನು ಸೆಳೆಯುವ ಸಲುವಾಗಿ ಆ ಜಾತಿಯ ಒಬ್ಬ ವ್ಯಕ್ತಿಯ ದೊಡ್ಡ ಮೂರ್ತಿಯನ್ನು ನಿಲ್ಲಿಸೋದು, ಅಥವಾ ಆ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೇ ಯೋಜನೆಗಳನ್ನು ಹಾಕುವುದು. ಹೀಗೆ ಆ ಮೂರ್ತಿಗಳನ್ನು ನಿಲ್ಲಿಸೋದ್ರಿಂದ ದೇಶಕ್ಕೆ ಏನು ಆರ್ಥಿಕವಾಗಿ ಯಾವುದೇ ಲಾಭ ಆಗೋದೇ ಇಲ್ಲ. ಹೀಗಾಗಿ ಅನುತ್ಪಾದಕ ವೆಚ್ಚ ಅಂತ ಅನಿಸ್ಕೊಳ್ತದೆ ಅದು. ಇವನ್ನೆಲ್ಲ ತಡಿಬೇಕು. ಇನ್ನು ತಾಟಸ್ಥ್ಯದ ತತ್ವ. ತಾಟಸ್ಥ್ಯ ಅಂತಂದರೆ ಅರ್ಥವ್ಯವಸ್ಥೆಯಲ್ಲಿ ತಟಸ್ಥ ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು. ಯಾಕಂದರೆ ಸಾರ್ವಜನಿಕ ವೆಚ್ಚ ಮಾಡಿದಾಗ ಸರ್ಕಾರ ಖರ್ಚು ಮಾಡ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಕೂಡ ಅರ್ಥವ್ಯವಸ್ಥೆಗೆ ಹೊಸ ಸೇರ್ಪಡೆ. ಈಗಾಗಲೇ ಏನು ಅರ್ಥವ್ಯವಸ್ಥೆಯಲ್ಲಿ ಹಣ ಹರಿದಾಡ್ತಾ ಇರ್ತಿದೆಯೋ ಆ ಹಣದ ಪ್ರಮಾಣಕ್ಕೆ ಇದು ಹೆಚ್ಚುವರಿಯಾದ ಸೇರ್ಪಡೆ. ನಿಮಗೆಲ್ಲ ಗೊತ್ತಿದೆ, ಹಣದ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಅದು ಹಣದುಬ್ಬರ ಕಡಿಮೆ ಮಾಡಿಕೊಡ್ತದೆ. ಆಮೇಲೆ ಹಣದುಬ್ಬರ ಒಂದು ಮಿತಿ ದಾಟಿತು ಅಂತಂದರೆ ಅದು ಅರ್ಥವ್ಯವಸ್ಥೆಗೆ ಭಾಳ ಮಾರಕವಾಗಿ ಕೆಲಸ ಮಾಡ್ತದೆ. ಹೀಗಾಗಿ ಸಾರ್ವಜನಿಕ ವೆಚ್ಚ ಮಾಡೋದರಿಂದ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರನೂ ಆಗಬಾರದು, ಹಣಪ್ರಸರಣೂ ಆಗಬಾರದು. ಅಲ್ಲಿ ತಟಸ್ಥತೆ ಬರಬೇಕು ಅಂತ ಈ ತಟಸ್ಥ್ಯದ ಒಂದು ನಿಯಮ ಅಥವಾ ಸೂತ್ರ ಹೇಳ್ತದೆ. ಇನ್ನು ಸಮಾನ ವಿತರಣೆಯ ತತ್ವ. ಸಮಾನವಾಗಿ ವಿತರಣೆ ಮಾಡಬೇಕು. ಯಾವುದೇ ಸರ್ಕಾರದ ಮೂಲ ಉದ್ದೇಶ ಏನಂತಂದರೆ ಅರ್ಥವ್ಯವಸ್ಥೆಯಲ್ಲಿನ ಆರ್ಥಿಕ ಅಸಮಾನತೆ, ಅಂದರೆ ಸಂಪತ್ತು ಸಮಾನವಾಗಿ ಹಂಚಲ್ಪಟ್ಟಿಲ್ಲ ಎಲ್ಲ ಪ್ರಜೆಗಳ ನಡುವೆ. ಸಾಕಷ್ಟು ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ, ಈ ಅಸಮಾನತೆಯನ್ನು ಸರಿಪಡಿಸುವ ರೀತಿಯಲ್ಲಿ ನಾವು ವೆಚ್ಚವನ್ನು ಮಾಡಬೇಕು. ಹೆಂಗಂತಂದರೆ ಈಗ ಶ್ರೀಮಂತ ವರ್ಗ ಮತ್ತು ಬಡ ವರ್ಗ ಅಂತ 2 ವರ್ಗಗಳದಾವೆ. ಶ್ರೀಮಂತ ವರ್ಗದವರಲ್ಲಿ ಈಗಾಗಲೇ ಸಾಕಷ್ಟು ಸಂಪತ್ತಿದೆ, ಬಡ ವರ್ಗದವ್ರ ಹತ್ರ ಸಂಪತ್ತಿಲ್ಲ. ಇದು ಆರ್ಥಿಕ ಅಸಮಾನತೆಯನ್ನು ಸೂಚಿಸ್ತದೆ. ಇದನ್ನು ಹೋಗಲಾಡಿಸಬೇಕಾದ್ರೆ ಸರ್ಕಾರ ಬಡವರಿಗೆ ಅನುಕೂಲ ಆಗತಕ್ಕಂಥ ಯೋಜನೆಗಳ ಮೇಲೆ ಹೆಚ್ಚು ಖರ್ಚು ಮಾಡೋದು.
ಶ್ರೀಮಂತರಿಗೆ ಅನುಕೂಲ ಆಗುವ ಯೋಜನೆಗಳ ಮೇಲೆ ಆದಷ್ಟು ಕಡಿಮೆ ಖರ್ಚು ಮಾಡೋದು. ಹೀಗೆ ಮಾಡೋದರಿಂದ ಹೆಚ್ಚಿನ ಹಣ ಈ ಬಡ ವರ್ಗದವ್ರ ಕಡೆ ಹರಿದು ಬರ್ತದೆ. ಆರ್ಥಿಕ ಅಸಮಾನತೆ ಹೋಗಲಾಡೋದಕ್ಕೆ ಅದು ಅನುಕೂಲ ಆಗುತ್ತದೆ ಅಂತ ಈ ಒಂದು ಸೂತ್ರ ಹೇಳ್ತದೆ. ಈ ರೀತಿ ನಾವು ಸಾರ್ವಜನಿಕ ವೆಚ್ಚವನ್ನು ಮಾಡುವಾಗ ಸರ್ಕಾರ ಭಾಳ ಕಾಳಜಿಪೂರ್ವಕವಾಗಿ ಮಾಡಿದರೆ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳನ್ನು ಅಥವಾ ಧ್ಯೇಯೋದ್ದೇಶಗಳನ್ನು ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ ಅಧ್ಯಾಯದಲ್ಲಿ ಮಹತ್ವದ ಅಂಶ ಬರುವುದಂತಂದರೆ ಪ್ರೊಫೆಸರ್ ವ್ಯಾಗ್ನರ್ ಅವರ ಸಾರ್ವಜನಿಕ ವೆಚ್ಚದ ನಿಯಮ ಅಂತ. ಜರ್ಮನ್ ದೇಶದಲ್ಲಿ ಪ್ರೊಫೆಸರ್ ಅಡಾಲ್ಫ್ ವ್ಯಾಗ್ನರ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞರು ಆಗಿ ಹೋಗಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತಂದರೆ, ಅವರು ಅಮೇರಿಕಾ ಮತ್ತು ಅನೇಕ ಯುರೋಪಿಯನ್ ರಾಷ್ಟ್ರಗಳ ಸುಮಾರು 50-60 ವರ್ಷಗಳ ಹಿಂದಿನ ಸಾರ್ವಜನಿಕ ವೆಚ್ಚದ ಸ್ವರೂಪಗಳನ್ನು ಅಧ್ಯಯನ ಮಾಡಿ ಅವರು ಒಂದು ಸತ್ಯವನ್ನು ಕಂಡುಕೊಂಡಿದ್ದಾರೆ. ಅದಕ್ಕೆ ಸಾರ್ವಜನಿಕ ವೆಚ್ಚದ ನಿಯಮ, ವ್ಯಾಗ್ನರ್ ಅವರ ನಿಯಮ ಅಂತ ಹೇಳ್ತಾರೆ. ಪರೀಕ್ಷೆದೊಳಗೆ ಭಾಳ ಸಲ ಇದು 15 ಮಾರ್ಕ್ಸ್ ಬರ್ತಿರ್ತವೆ. ಇದು ತುಂಬ ಸರಳವಾದದ್ದು. ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ವೆಚ್ಚ ಅತಿಯಾಗಿ ಹೆಚ್ಚುತ್ತಾ ಇದೆ. ಯಾಕೆ ಹೆಚ್ಚುತ್ತಾ ಇದೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಇದು ಉತ್ತರ ಏನಂತಂದರೆ, ಸರ್ಕಾರದ ಚಟುವಟಿಕೆಗಳ ನಿರಂತರ ಹೆಚ್ಚಳವೇ ಸಾರ್ವಜನಿಕ ವೆಚ್ಚದ ಅಗಾಧ ಪ್ರಮಾಣದ ಹೆಚ್ಚಳಕ್ಕೆ ಮೂಲ ಕಾರಣವಾಗಿದೆ ಅಂತ ಇವರು ಕಂಡುಕೊಂಡಂಥ ಸತ್ಯ. ಎಲ್ಲ ರಾಷ್ಟ್ರಗಳಲ್ಲಿ ವೆಚ್ಚ ಮಿತಿ ಮೀರ್ತಾ ಇದೆ, ಹೆಚ್ಚಾಗ್ತಾ ಇದೆ, ನಿರಂತರ ಹೆಚ್ಚಾಗ್ತಾ ಇದೆ. ಯಾಕಂತಂದರೆ ಸರ್ಕಾರದ ಚಟುವಟಿಕೆಗಳು ನಿರಂತರ ಹೆಚ್ಚಾಗ್ತಾ ಇದ್ದಾವೆ ಅನ್ನೋದನ್ನು ಅವ್ರು ಕಂಡುಕೊಂಡಿದ್ದಾರೆ. ಅದಕ್ಕೆ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಕೇಳ್ತಾರೆ ನಿಮಗೆ. ಸಾರ್ವಜನಿಕ ವೆಚ್ಚ ಯಾಕೆ ಹೆಚ್ಚಾಗ್ತಾ ಇದೆ? ಇಲ್ಲಿ ಕೆಳಗೆಲ್ಲ ಅವುಗಳು ಕೊಟ್ಟಿದ್ದೇನೆ. ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳು: ಒಂದನೇದ್ದು ಸುಖಿ ರಾಜ್ಯದ ಪರಿಕಲ್ಪನೆ. ಮೊದಲೆಲ್ಲ ಪೊಲೀಸ್ ರಾಜ್ಯಗಳು ಅಂತ ಇದ್ವು. ಪೊಲೀಸ್ ರಾಜ್ಯಗಳು ಅಂತಂದರೆ ಅವು ಬರೀ ಪ್ರಜೆಗಳ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿದ್ದು. ಅದು ಬಿಟ್ಟು ಪ್ರಜೆಗಳ ಕ್ಷೇಮಾಭಿವೃದ್ಧಿಯ ಬಗ್ಗೆ ಯಾವುದೇ ಚಿಂತೆಯನ್ನು ಹೊಂದಿದ್ದಿಲ್ಲ. ಆದರೆ ಇವತ್ತಿನ ಸರ್ಕಾರಗಳು ಸುಖಿ ರಾಜ್ಯದ ಪರಿಕಲ್ಪನೆ, ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ ನಾವು. ಅಂದರೆ ಪ್ರತಿಯೊಬ್ಬ ಪ್ರಜೆ ಸುಖಿ ಜೀವನವನ್ನು ನಡೆಸಬೇಕು. ಆ ಥರ ಪ್ರಜೆಗಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ತನ್ನ ಖರ್ಚಿನಿಂದ ಉಚಿತವಾಗಿ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಯಾರಿಗೆ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ ಉಚಿತ ಶಿಕ್ಷಣ, ಉಚಿತ ವೈದ್ಯಕೀಯ ಸೌಲಭ್ಯ, ಉಚಿತ ವಸತಿ ವ್ಯವಸ್ಥೆ, ಉಚಿತ ಕುಡಿಯುವ ನೀರು, ಹೀಗೆಲ್ಲ ಪ್ರಜೆಗಳಿಗೆ ಸೌಲಭ್ಯಗಳನ್ನು ಸರ್ಕಾರ ತನ್ನ ಖರ್ಚಿನಲ್ಲಿ ನೀಡಿ, ಇಲ್ಲಿ ಸರ್ಕಾರ ಯಾವುದೇ ಲಾಭ ಅಥವಾ ನಷ್ಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸಾರ್ವಜನಿಕ ಅಥವಾ ಪ್ರಜೆಗಳ ಹಿತವೇ ಸರ್ಕಾರದ ಮುಖ್ಯ ಗುರಿಯಾಗಿರುತ್ತದೆ. ಹೀಗೆ ಮಾಡಿಸಲುವಾಗಿ ಸರ್ಕಾರ ಇಂಥ ಯೋಜನೆಗಳನ್ನ ಹಾಕ್ಕೊಂಡಿರೋದ್ರಿಂದ ಸರ್ಕಾರ ಸಾಕಷ್ಟು ಖರ್ಚು ಮಾಡ್ತಾ ಇದೆ ಇವತ್ತು. ಅದಕ್ಕಾಗಿ ಸರ್ಕಾರದ ವೆಚ್ಚ ಹೆಚ್ಚಳ ಆಗ್ತಾನೇ ಇದೆ. ಇನ್ನು ಎರಡನೇದು ರಕ್ಷಣಾ ವೆಚ್ಚ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ರಕ್ಷಣೆಯ ಮೇಲೆ ಅಂದರೆ ಮಿಲಿಟರಿ ವೆಚ್ಚವನ್ನು ಅತಿಯಾಗಿ ಹೆಚ್ಚು ಮಾಡ್ತಾ ಇದ್ದಾವೆ. ಈಗ ಅತಿ ವೆಚ್ಚದಾಯಕವಾದಂತಹ ಬಾಂಬ್ಗಳನ್ನು ತಯಾರು ಮಾಡೋದು, ರಕ್ಷಣಾ ಸಾಮಗ್ರಿಗಳನ್ನ ತಯಾರು ಮಾಡೋದು ಅಥವಾ ವಿದೇಶಗಳಿಂದ ಖರೀದಿ ಮಾಡೋದು, ಇದಕ್ಕೋಸ್ಕರ ದೇಶಗಳ ನಡುವೆ ಪೈಪೋಟಿನೇ ನಡೆದಿದೆ. ದೇಶ ಸುಧಾರಿಸಬೇಕು ಅಂತ ಪೈಪೋಟಿ ಇಲ್ಲ. ನಾವು ಹೆಚ್ಚು ಬಾಂಬ್ ತಯಾರು ಮಾಡಬೇಕು ಅಥವಾ ನಾವು ಹೆಚ್ಚು ಬಾಂಬ್ಗಳನ್ನ ಖರೀದಿ ಮಾಡಬೇಕು, ನಾವು ಹೆಚ್ಚು ಖರೀದಿ ಮಾಡಬೇಕಂತ ಸುಮ್ಮನೆ ಅದರ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಇರೋದಕ್ಕೆ ಮನೆಗಳಿಲ್ಲ, ರಸ್ತೆಗಳಿಲ್ಲ, ಕುಡಿಯೋ ನೀರಿಲ್ಲ. ಅದರ ಬಗ್ಗೆ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಳ್ಳಾರ್ದೆ ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ಜಗತ್ತಿಗೆ ಎತ್ತಿ ತೋರಿಸುವ ಸಲುವಾಗಿ ಸರ್ಕಾರ ಅನಗತ್ಯವಾಗಿ ವೆಚ್ಚವನ್ನು ಮಾಡ್ತಾ ಇದ್ದಾವೆ. ಅದು ರಕ್ಷಣಾ ವೆಚ್ಚ ಅತಿಯಾಗಿ ಹೆಚ್ಚುತ್ತಾ ಇದೆ. ಅದಕ್ಕಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ಪ್ರಜಾಪ್ರಭುತ್ವದ ಹೊರೆ. ಎಲ್ಲ ಪದ್ಧತಿಯ ಸರ್ಕಾರಗಳಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಅತ್ಯಂತ ದುಬಾರಿಯಾದದ್ದು, ಅತ್ಯಂತ ವೆಚ್ಚದಾಯಕವಾದದ್ದು. ಈಗ ನಿರಂಕುಶ ಪ್ರಭುತ್ವ ಅಂತ ಇರ್ತದೆ, ಆಮೇಲೆ ಸಾರ್ವಭೌಮತ್ವ, ಅದು ಸರ್ವಾಧಿಕಾರಿ ಆಡಳಿತ ಅಂತ ಇರ್ತದೆ, ಆಮೇಲೆ ಸಮಾಜವಾದಿ ಆಡಳಿತ ಅಂತ ಇರ್ತದೆ ಅಥವಾ ಸಮಾಜವಾದಿ ಸರ್ಕಾರ.
ಅವೆಲ್ಲ ವೆಚ್ಚ ಕಡಿಮೆ ಇರ್ತಕ್ಕಂಥ ಸರ್ಕಾರಗಳು. ಆದರೆ ನಾವು ಏನು ಮಾಡ್ಕೊಂಡಿದ್ದೀವಿ, ಈಗ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದೇವೆ. ಈ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಇದು ಕೇಂದ್ರ ಮಟ್ಟದಲ್ಲಿ ಸರ್ಕಾರ, ರಾಜ್ಯ ಮಟ್ಟದಲ್ಲಿ ಸರ್ಕಾರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ತು, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್ತು, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ತು, ಎಷ್ಟು ಆಫೀಸುಗಳು, ಎಷ್ಟು ಅಧಿಕಾರಿಗಳು, ಎಲ್ರಿಗೂ ಸರ್ಕಾರದಿಂದ ಉಚಿತ ಸೌಲಭ್ಯಗಳನ್ನ ಕೊಡಬೇಕು. ಹೀಗಾಗಿ ಆಮೇಲೆ ಚುನಾವಣೆಗಳು ಸಿಕ್ಕಾಪಟ್ಟೆ ವೆಚ್ಚ ಆಗ್ತದೆ ಚುನಾವಣೆಗೋಸ್ಕರ. ಇದರಿಂದಾಗಿ ಈ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ. ಇನ್ನು ಜನಸಂಖ್ಯಾ ಬೆಳವಣಿಗೆ, ಕೆಲವೊಂದು ದೇಶಗಳಲ್ಲಿ, ನಮ್ಮ ಭಾರತ, ಚೀನಾ ಮುಂತಾದ ದೇಶಗಳಲ್ಲಿ ಜನಸಂಖ್ಯೆ ಅಗಾಧವಾಗಿ ಹೆಚ್ಚಾಗ್ತಾ ಇದೆ. ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ ನಾವು. ಈ ಮಿತಿಮೀರಿ ಬೀಳ್ತಕ್ಕಂಥ ಜನಸಂಖ್ಯೆಗೆ ಆಹಾರ, ವಸತಿ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯ ಎಲ್ಲವನ್ನು ಸರ್ಕಾರ ಕೊಡಬೇಕಾಗಿರೋದ್ರಿಂದ ವೆಚ್ಚ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಇನ್ನು ಅಭಿವೃದ್ಧಿ ಯೋಜನೆಗಳು, ನಮ್ಮ ಹಿಂದುಳಿದ ಅರ್ಥವ್ಯವಸ್ಥೆಗಳನ್ನು ಸುಧಾರಿಸಬೇಕು ಅಂತೇಳಿ ಸಾಕಷ್ಟು ಕೈಗಾರಿಕಾ ಅಭಿವೃದ್ಧಿ ಯೋಜನೆಗಳು, ಆಮೇಲೆ ಮೂಲಸೌಕರ್ಯಗಳ ಅಭಿವೃದ್ಧಿ ಯೋಜನೆಗಳು, ಈಗ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಮಾಡೋದಾಗಲಿ, ವಿದ್ಯುತ್ ಉತ್ಪಾದನೆ ಮಾಡೋದಾಗಲಿ, ಇಂಧನ ಪೂರೈಕೆ ಆಗಲಿ, ಇದಕ್ಕೆಲ್ಲ, ಆಮೇಲೆ ಡ್ಯಾಮ್ಗಳನ್ನ ಕಟ್ಟೋದು, ಕೆನಾಲ್ಗಳು ನಿರ್ಮಾಣ ಮಾಡೋದು, ಇದಕ್ಕೆಲ್ಲ ಸರ್ಕಾರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮ ಸಾರ್ವಜನಿಕ ವೆಚ್ಚ ನಿರಂತರ ಹೆಚ್ಚಳ ಆಗ್ತಾ ಇದೆ. ಇನ್ನು ನಗರೀಕರಣ ಅಂತ ಒಂದು ಅಂಶ ಬರ್ತದೆ. ನಗರೀಕರಣ ಅಂದರೆ ನಗರಗಳ ಅಭಿವೃದ್ಧಿ. ಈಗೆಲ್ಲ ನೀವು ನೋಡ್ಲಿಕ್ಕತ್ತೀರಿ, ಸಣ್ಣ ಸಣ್ಣ ಊರುಗಳು ಸಹಿತ ಕೆಲವೇ ವರ್ಷಗಳಲ್ಲಿ ದೊಡ್ಡ ದೊಡ್ಡ ನಗರಗಳಾಗಿ ಪರಿವರ್ತನೆ ಹೊಂದಲಿಕ್ಕತ್ತಾವ. ಅಂದರೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಹಿಂಗೆ ನಗರೀಕರಣ ಆಗೋದ್ರಿಂದ ವೆಚ್ಚ ಮತ್ತೆ ಹೆಚ್ಚಾಗ್ತದೆ. ಯಾಕಂದರೆ ನಗರದಲ್ಲಿ ಅಗಲವಾದ ರಸ್ತೆಗಳು ನಿರ್ಮಾಣ ಮಾಡಬೇಕು, ಬೀದಿ ದೀಪಗಳು ನಿರ್ಮಾಣ ಮಾಡಬೇಕು, ಆಮೇಲೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ, ಶೌಚಾಲಯಗಳ ವ್ಯವಸ್ಥೆ ಮಾಡಬೇಕಾಗ್ತದೆ. ಈ ನಗರಗಳಲ್ಲಿ ಅನೇಕ ಸೌಲಭ್ಯಗಳನ್ನು ಸರ್ಕಾರ ನೀಡಬೇಕಾಗಿರೋದ್ರಿಂದ ಈಗ ನಿಮಗೆ ಗೊತ್ತಿರ್ಬೋದು, ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಬಂದಿದೆ. ಅದೆಲ್ಲ ನಗರದ ಅಭಿವೃದ್ಧಿ ಯೋಜನೆಗಳು. ಒಂದೊಂದೇ ಸಿಟಿಗೆ ಸರ್ಕಾರ ಸುಮಾರು 500 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೆ. ನೋಡಿ, ಸಣ್ಣ ಅಮೌಂಟ್ ಅಲ್ಲ. ಅದಕ್ಕಾಗಿ ಸಾರ್ವಜನಿಕ ವೆಚ್ಚ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಇದು ಆಮೇಲೆ ನೆಕ್ಸ್ಟ್ ಕಾರಣ ಸಾರ್ವಜನಿಕ ವೆಚ್ಚ ಹೆಚ್ಚಳಾಗೋದಕ್ಕಂದ್ರೆ ಅತಿ ಪ್ರಸರಣ. ಈಗ ನಮ್ಮ ಭಾರತದ ರಾಷ್ಟ್ರಗಳಲ್ಲಿ ಹಣದುಬ್ಬರ ನಿರಂತರ ಕಂಡು ಬರ್ತಾ ಇದೆ. ಇದರಿಂದ ಸರ್ಕಾರದ ವೆಚ್ಚ ಕೂಡ ಹೆಚ್ಚಾಗಿ ಆಗ್ತದೆ. ಇನ್ನು ಸಾಮಾಜಿಕ ಭದ್ರತಾ ಕ್ರಮಗಳು. ಸಾಮಾಜಿಕ ಭದ್ರತೆ ಅಂತಂದರೆ ಪ್ರಜೆಗಳ ಒಂದು ಕುಟುಂಬದ ಭದ್ರತೆ ಅಂತಂದರೆ ಜೀವನ ಭದ್ರತೆ. ಈಗ ಒಬ್ಬ ವ್ಯಕ್ತಿ ರಿಟೈರ್ ಆದರೆ, ಸೇವೆಯಿಂದ ನಿವೃತ್ತಿ ಹೊಂದಿದ ಮೇಲೆ ಅವನ ಕುಟುಂಬ ನಡೆಯೋದು ಹೇಗೆ, ಆ ಕುಟುಂಬ ಬದುಕೋದಕ್ಕೆ ಭದ್ರತೆ ಏನು? ಅದಕ್ಕಾಗಿ ಪೆನ್ಷನ್ ವ್ಯವಸ್ಥೆ ಇದೆ. ಈ ಪೆನ್ಷನ್ ಅನ್ನೋದು ಸಾಮಾಜಿಕ ಭದ್ರತಾ ಕ್ರಮ ಅಂತ ಕರೀತಾರೆ. ಇದು ಪೆನ್ಷನ್. ಅದೇ ರೀತಿ ವಿಧವಾ ವೇತನ, ಆಮೇಲೆ ವಯಸ್ಸಾದವರಿಗೆ ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಅಂಗವಿಕಲ ವೇತನ, ಇವೆಲ್ಲ ಸಾಮಾಜಿಕ ಭದ್ರತಾ ಕ್ರಮಗಳು ಅಂತ. ಆಮೇಲೆ ಯಾವುದೇ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದರೆ ಅದಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥ ಪರಿಹಾರಗಳು, ಅಥವಾ ಯಾವುದೇ ವ್ಯಕ್ತಿ ಸರ್ಕಾರಿ ನೌಕರಿ ಮಾಡುವಾಗ ಸೇವೆಯಲ್ಲಿನೇ ಅಕಾಲಿಕ ಮರಣ ಹೊಂದಿದರೆ ಅದಕ್ಕೆ ಸರ್ಕಾರ ಕೊಡ್ತಕ್ಕಂಥ ಕ್ರಮಗಳು, ಆಮೇಲೆ ಆರೋಗ್ಯ ವಿಮಾ ಯೋಜನೆ, ಇವೆಲ್ಲದಕ್ಕೂ ಸರ್ಕಾರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದೆ. ಯಾಕಂದರೆ ನಮ್ಮದು ಸುಖಿ ರಾಜ್ಯ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡಂಥ ಸರ್ಕಾರ, ಅದಕ್ಕೆ ಭದ್ರತಾ ಕ್ರಮಗಳಿಗೋಸ್ಕರ ಸಾಕಷ್ಟು ಖರ್ಚಾಗ್ತಾ ಇದೆ. ಇನ್ನು ಉದ್ಯಮಗಳ ರಾಷ್ಟ್ರೀಕರಣ. ನಮ್ಮ ಭಾರತ ಸರ್ಕಾರ ಅನೇಕ ಉದ್ಯಮಗಳನ್ನು ರಾಷ್ಟ್ರೀಕರಣ ಮಾಡಿದೆ. ಅಂದ್ರೆ ಖಾಸಗಿಯವ್ರ ಕೈಯಲ್ಲಿದ್ದಂಥ ಉದ್ಯಮಗಳನ್ನು ಸರ್ಕಾರ ತನ್ನ ವಶಕ್ಕೆ ತಗೊಳ್ಳೋದಂದ್ರೆ ಅವ್ರ ಕಡೆಯಿಂದ ಕಸ್ಕೊಳ್ಳೋಂಗಿಲ್ಲ, ಅವ್ರ ಕಡೆಯಿಂದ ಅದನ್ನು ಖರೀದಿ ಮಾಡ್ತದೆ ಸರ್ಕಾರ. ಈಗ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಅಂತಂದರೆ ಅದೊಬ್ಬ ಖಾಸಗಿ ಉದ್ಯಮ ನಡೆಸ್ತಾ ಇರ್ತಾನೆ. ಅದನ್ನು ರಾಷ್ಟ್ರೀಕರಣ ಮಾಡ್ಕೋಬೇಕು ಅಂತಂದರೆ ಆ ಕಾರ್ಖಾನೆಯ ಮೌಲ್ಯವಾದಷ್ಟು ದುಡ್ಡನ್ನು ಅವನಿಗೆ ಕೊಡಬೇಕು. ಕೊಟ್ಟು ಅದನ್ನು ನಾವು ಸರ್ಕಾರ ಖರೀದಿ ಮಾಡಬೇಕು. ಸುಮಾರು ಒಂದು 10 ರಿಂದ 15 ಸಾವಿರ ಕೋಟಿ ರೂಪಾಯಿ ಆಗ್ತದೆ ಒಂದು ಕೈಗಾರಿಕೆಗೆ. ಅಷ್ಟು ದುಡ್ಡನ್ನು ಖರ್ಚು ಮಾಡಬೇಕಂತ ಸರ್ಕಾರ ಅವರಿಗೆ ಕೊಟ್ಟು ಅದನ್ನು ಖರೀದಿ ಮಾಡಬೇಕು. ಹೀಗೆ ನೂರಾರು ಉದ್ಯಮಗಳನ್ನ ಸರ್ಕಾರ ರಾಷ್ಟ್ರೀಕರಣ ಮಾಡ್ಕೊಳ್ತಾನೂ ಇದೆ.
ಅದಕ್ಕಾಗಿ ವೆಚ್ಚ ಹೆಚ್ಚಾಗ್ತದೆ. ಇನ್ನು ರಾಷ್ಟ್ರಾದಾಯದಲ್ಲಿ ಹೆಚ್ಚಳ, ನಮ್ಮ ದೇಶದ ಆದಾಯ ಎಷ್ಟು ಹೆಚ್ಚಳ ಆಗ್ತದೆಯೋ ಅಷ್ಟು ನಮ್ಮ ವೆಚ್ಚ ಹೆಚ್ಚಾಗಿ ಆಗ್ತದೆ. ಇದು ಸರ್ವಸಾಮಾನ್ಯ. ಯಾಕಂದರೆ ಒಬ್ಬ ವ್ಯಕ್ತಿಯ ಆದಾಯ ಕಡಿಮೆ ಇರ್ತದೆ, ತಾನೇ ಕಡಿಮೆ ಖರ್ಚು ಮಾಡ್ತಾನೆ. ಆದಾಯ ಹೆಚ್ಚಾಯಿತು ಅಂತಂದರೆ ವೆಚ್ಚ ತಾನೇ ಹೆಚ್ಚು ಮಾಡೇ ಮಾಡ್ತಿರ್ತಾನೆ. ಇದು ಸಾಮಾನ್ಯ. ಇದು ಹೀಗಾಗಿ ನಮ್ಮ ರಾಷ್ಟ್ರಾದಾಯ ಹೆಚ್ಚನಾಗ್ತಾ ಇದೆ. ಅದು ಹೆಚ್ಚು ಅದರ ತಕ್ಕಂತೆ ನಮ್ಮ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಆರ್ಥಿಕ ಆವರ್ತಗಳ ನಿಯಂತ್ರಣ, ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳು ಅಂತ ಕರೀತಾರೆ ಇವಕ್ಕೆ. ಅಂದರೆ ಅರ್ಥವ್ಯವಸ್ಥೆಯಲ್ಲಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳು ಉಂಟಾಗ್ತಿರ್ತವೆ. ಈ ಏರಿಳಿತಗಳು ಉಂಟಾದಾಗ ಅರ್ಥವ್ಯವಸ್ಥೆಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ. ಇದನ್ನು ಪರಿಹರಿಸುವ ಸಲುವಾಗಿ ಸರ್ಕಾರ ಬಹಳಷ್ಟು ವೆಚ್ಚಗಳನ್ನು ಮಾಡಬೇಕಾಗ್ತದೆ. ಇದರಿಂದ ಸಾರ್ವಜನಿಕ ವೆಚ್ಚ ಪುನಃ ಹೆಚ್ಚಾಗ್ತಾ ಇದೆ. ಇನ್ನು ಸಾರ್ವಜನಿಕ ಸಾಲದ ಹೆಚ್ಚಳ, ಈ ಸಾರ್ವಜನಿಕ ಸಾಲ ಅಂತಂದರೆ ಸರ್ಕಾರ ವಿವಿಧ ಮೂಲಗಳಿಂದ ಪಡ್ಕೊಂಡಂಥ ಸಾಲ, ಸರ್ಕಾರದ ಸಾಲ ಇದು. ಈ ನಮ್ಮ ಬಡ ರಾಷ್ಟ್ರಗಳು ವೇಗವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರಗಳು ಏನು ಮಾಡ್ಲಿಕ್ಕತ್ತವ, ತಮ್ಮ ಆದಾಯ ಕಡಿಮೆ ಇರೋದರಿಂದ ಹೆಚ್ಚಿನ ವೆಚ್ಚ ಮಾಡೋ ಸಲುವಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕಿ ಹೆಚ್ಚಿನ ಆರ್ಥಿಕ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೊಳಿಸುವ ಸಲುವಾಗಿ ಸರ್ಕಾರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತದೆ. ಆ ಖರ್ಚಿನ ತಕ್ಕಷ್ಟು ಆದಾಯ ಇರಂಗಿಲ್ಲ. ಅದಕ್ಕೆ ಸರ್ಕಾರ ಏನು ಮಾಡ್ತದೆ, ಸಾಲವನ್ನು ಎತ್ತುತ್ತದೆ. ಅದು ಆಂತರಿಕವಾದ ಸಾಲ ಅಂದರೆ ನಮ್ಮ ದೇಶದ ಒಳಗಡೆ ಸಾಲ ತಗೋಬೋದು ಅಥವಾ ವಿದೇಶಗಳಿಂದ ಸಾಲವನ್ನು ಪಡ್ಕೊಂಡಿರ್ಬೋದು. ಈ ಸಾಲ ಎಷ್ಟು ಹೆಚ್ಚಾಗ್ತದನೋ ಆ ಸಾಲದ ಮರುಪಾವತಿ ಮಾಡಬೇಕು. ಸಾಲ ಅಂದರೆ ಅಸಲು ಜೊತೆಗೆ ಅದರ ಬಡ್ಡಿ, ಚಕ್ರ ಬಡ್ಡಿ, ಅದನ್ನೆಲ್ಲ ನಾವು ತೀರಿಸಬೇಕು ಅಂತಂದರೆ ಸಾರ್ವಜನಿಕ ವೆಚ್ಚ ಹೆಚ್ಚಾಗೇ ಆಗ್ತದೆ. ಹೀಗಾಗಿ ಈ ಎಲ್ಲ ಅಂಶಗಳೇನು ತೋರಿಸ್ತಾವೆ ಅಂದರೆ ಸರ್ಕಾರದ ಚಟುವಟಿಕೆಗಳು ನಿರಂತರ ಹೆಚ್ಚಾಗ್ತಾ ಇದ್ದಾವೆ. ಮೊದಲೊಂದು ಕಾಲದಲ್ಲಿ ಸರ್ಕಾರ ಕೇವಲ ರಕ್ಷಣೆ ಮತ್ತು ಕಾನೂನು ವ್ಯವಸ್ಥೆ ಪಾಲನೆಯನ್ನು ಬಿಟ್ಟರೆ ಉಳಿದು ಯಾವ ಕೆಲಸವನ್ನು ಮಾಡ್ತಾ ಇದ್ದಿದ್ದಿಲ್ಲ ಸರ್ಕಾರ. ಆದರೆ ಇವತ್ತಿನ ಸರ್ಕಾರಗಳ ಚಟುವಟಿಕೆಗಳು ಅತಿಯಾಗಿ ಹೆಚ್ಚುತ್ತಾ ಇದ್ದಾವೆ. ಇದು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ಪ್ರೊಫೆಸರ್ ಅಡಾಲ್ಫ್ ವ್ಯಾಗ್ನರ್ ಅವರು ಕಂಡುಕೊಂಡಿದ್ದಾರೆ. ಇದು ವ್ಯಾಗ್ನರ್ ಅವರ ವೆಚ್ಚದ ನಿಯಮ. ಇದಕ್ಕೆ 15 ಮಾರ್ಕ್ಸ್ ಪ್ರಶ್ನೆ ಬರ್ತಿರ್ತದೆ. ಈಗ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು. ಸಾರ್ವಜನಿಕ ವೆಚ್ಚ ಮಾಡೋದ್ರಿಂದ ಅರ್ಥವ್ಯವಸ್ಥೆಯಲ್ಲಿ ಏನೇನು ಪರಿಣಾಮ ಆಗ್ತವೆ? ಒಂದನೇದ್ದು ಉತ್ಪಾದನೆ ಮೇಲೆ ಪರಿಣಾಮ. ಅದರ ಒಳಗೆ ಮತ್ತೆ 2 ಪಾಯಿಂಟ್ ಅದಾವೆ. ಒಂದನೇದ್ದು ದುಡಿಯುವ, ಉಳಿತಾಯದ ಮತ್ತು ಹೂಡಿಕೆಯ ಸಾಮರ್ಥ್ಯದ ಮೇಲಿನ ಪರಿಣಾಮ. ಸರ್ಕಾರ ವೆಚ್ಚ ಮಾಡೋದರಿಂದ ಪ್ರಜೆಗಳ ದುಡಿಯೋ ಸಾಮರ್ಥ್ಯ ಮೇಲೆ, ಉಳಿತಾಯ ಮಾಡೋ ಸಾಮರ್ಥ್ಯ ಮೇಲೆ ಮತ್ತು ಹೂಡಿಕೆ ಸಾಮರ್ಥ್ಯ ಮೇಲೆ ಪರಿಣಾಮಗಳನ್ನು ಬೀರುತ್ತದೆ. ಹೇಗಂತಂದರೆ ಸರ್ಕಾರ ಈ ಕೆಲವೊಂದು ಯೋಜನೆಗಳಿಗಾಗಿ ಹೆಚ್ಚು ಖರ್ಚು ಮಾಡೋದರಿಂದ ಪ್ರಜೆಗಳ ದುಡಿಯೋ ಸಾಮರ್ಥ್ಯ ಕಡಿಮೆ ಆಗ್ತದೆ. ಯಾಕಂತಂದರೆ ಸರ್ಕಾರ ಅನಗತ್ಯ ವಸ್ತುಗಳ ಮೇಲೆ ವೆಚ್ಚ ಮಾಡಿದಾಗ ಅದರಿಂದ ಪ್ರಜೆಗಳಿಗೆ ಯಾವುದೇ ಬೆನಿಫಿಟ್ ಆಗಂಗಿಲ್ಲ, ಯಾವುದೇ ಲಾಭ ಆಗಂಗಿಲ್ಲ. ಹೀಗಾಗಿ ಪ್ರಜೆಗಳ ಒಂದು ದುಡಿಯೋ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದರ ಬದಲಾಗಿ ಸರ್ಕಾರ ಪ್ರಜೆಗಳ ಆರೋಗ್ಯವನ್ನು ಸುಧಾರಿಸುವಂತಹ ಯೋಜನೆಗಳ ಮೇಲೆ ಖರ್ಚು ಮಾಡಿದರೆ ಪ್ರಜೆಗಳು ಆರೋಗ್ಯಯುತರಾಗ್ತಾರೆ, ಸದೃಢರಾಗ್ತಾರೆ, ಹೆಚ್ಚು ದುಡಿಯುವಂಥ ಸಾಮರ್ಥ್ಯವನ್ನು ಪಡ್ಕೊಳ್ತಾರೆ. ಅದಕ್ಕಾಗಿ ಸರ್ಕಾರ ಪ್ರಜೆಗಳಿಗೆ ಉಚಿತ ಆಹಾರ ಕೊಡ್ತಕ್ಕಂಥ ಯೋಜನೆಗಳು, ಉಚಿತ ವೈದ್ಯಕೀಯ ಸೌಲಭ್ಯ ಕೊಡ್ತಕ್ಕಂಥ ಯೋಜನೆಗಳು ಮತ್ತು ಉಚಿತ ಶಿಕ್ಷಣ ಕೊಡ್ತಕ್ಕಂಥ ಯೋಜನೆಗಳ ಮೇಲೆ ಖರ್ಚು ಮಾಡಿತು ಅಂತಂದರೆ ಇದರಿಂದ ವ್ಯಕ್ತಿಗಳ ದುಡಿಯೋ ಸಾಮರ್ಥ್ಯ ಹೆಚ್ಚಾಗ್ತದೆ. ಹೆಚ್ಚು ದುಡಿದವರ ಆದಾಯ ಹೆಚ್ಚಾಗ್ತದೆ, ಅದರಿಂದ ಅವ್ರು ಉಳಿತಾಯ ಮಾಡೋ ಸಾಮರ್ಥ್ಯನೂ ಹೆಚ್ಚಾಗ್ತದೆ. ಆಮೇಲೆ ಉಳಿತಾಯ ಮಾಡಿದ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥ ಸಾಮರ್ಥ್ಯನೂ ಹೆಚ್ಚಾಗ್ತದೆ. ಇದು ಒಂದನೇದು. ಎರಡನೇದು ದುಡಿಯುವ, ಉಳಿತಾಯದ ಮತ್ತು ಹೂಡಿಕೆಯ ಇಚ್ಛೆಯ ಮೇಲೆ ಪರಿಣಾಮ. ಇದು ಕೆಲವೊಮ್ಮೆ ಉಲ್ಟಾಗುತ್ತದೆ. ಸರ್ಕಾರ ಪ್ರಜೆಗಳಿಗೆ ಮಿತಿಮೀರಿದ ಸೌಲಭ್ಯಗಳನ್ನು ಕೊಟ್ಟಿತು ಅಂತಂದರೆ ಪ್ರಜೆಗಳ ದುಡಿಯುವಂಥ ಇಚ್ಛೆ ಕಡಿಮೆ ಆಗ್ತದೆ. ಯಾಕಂದ್ರೆ ಸರ್ಕಾರ ಹೆಂಗೂ ಕೊಡ್ತದಲ್ಲ, ಪುಕಟ
ಊಟಕ್ಕೂ ಕೊಡ್ತದೆ, ಪುಕ್ಕಟ ವೈದ್ಯಕೀಯ ಕೊಡ್ತದೆ, ಪುಕ್ಕಟ ಶಿಕ್ಷಣ ಕೊಡ್ತಾ ಇದೆ, ಪುಕ್ಕಟ ಮನೆ ಕಟ್ಟಿ ಕೊಡ್ತದೆ. ಅನ್ನೋದು ನಾವು ಯಾಕೆ ದುಡಿಬೇಕು ಸುಮ್ಮನೆ ಅಂತೇಳಿ ದುಡಿಯೋ ಒಂದು ಇಚ್ಛೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ದುಡಿಯೋ ಇಚ್ಛೆ ಇಲ್ಲ ಅಂದ್ರೆ ಜನ ದುಡಿಯೋದು ಕಡಿಮೆ ಮಾಡಿಬಿಡ್ತಾರೆ, ಉಳಿತಾಯ ಕಡಿಮೆ ಆಗ್ತದೆ, ಹೂಡಿಕೆನೂ ಕಡಿಮೆ ಆಗ್ತದೆ. ಇದು ಸಾರ್ವಜನಿಕ ವೆಚ್ಚದಿಂದ ಆಗ್ತಕ್ಕಂಥ ಉತ್ಪಾದನಾ ವಲಯದ ಮೇಲೆ ಆಗುವಂಥ ಪರಿಣಾಮ. ಇನ್ನು ಎರಡನೇದು ಸಂಪನ್ಮೂಲಗಳ ವರ್ಗಾವಣೆ ಮೇಲಿನ ಪರಿಣಾಮ. ಸಂಪನ್ಮೂಲಗಳ ವರ್ಗಾವಣೆ ಅಂತಂದರೆ ಒಂದು ಉತ್ಪಾದನಾ ಚಟುವಟಿಕೆಯಿಂದ ಇನ್ನೊಂದು ಉತ್ಪಾದನಾ ಚಟುವಟಿಕೆಗೆ ಸಂಪನ್ಮೂಲಗಳು ವರ್ಗಾವಣೆ ಆಗುವುದು. ಸರ್ಕಾರ ಯಾವ ವಸ್ತುವಿನ ಉತ್ಪಾದನೆಗೆ ಪ್ರೋತ್ಸಾಹದಾಯಕವಾಗತಕ್ಕಂಥ ಯೋಜನೆಗಳ ಮೇಲೆ ವೆಚ್ಚ ಮಾಡ್ತದೋ ಆ ವಸ್ತುವಿನ ಉತ್ಪಾದನೆ ಹೆಚ್ಚಾಗ್ತದೆ. ಈ ಉದಾಹರಣೆ ಔಷಧಿಗಳ ಉತ್ಪಾದನೆ ಹೆಚ್ಚಾಗಬೇಕು ಅಂಥೇಳಿ ಆ ಔಷಧಿಗಳ ತಯಾರು ಮಾಡ್ತಕ್ಕಂಥ ಉದ್ಯಮಿಗಳಿಗೆ ಅನುಕೂಲ ಆಗ್ತಕ್ಕಂತಹ ಯೋಜನೆಗಳ ಮೇಲೆ ಸರ್ಕಾರ ಹೆಚ್ಚು ಖರ್ಚು ಮಾಡಿತು ಅಂತಂದರೆ ಆ ಉದ್ಯಮಿಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತದೆ, ಅದಕ್ಕೆ ಹೆಚ್ಚು ಉತ್ಪಾದನೆ ಆಗ್ತದೆ. ಹೆಚ್ಚು ಉತ್ಪಾದನೆ ಆಗ್ತಾ ಇದೆ ಇದರ ಅರ್ಥ ಏನು? ಹೆಚ್ಚಿನ ಸಂಪನ್ಮೂಲ ಬೇರೆ ಉದ್ಯಮಿಗಳಿಂದ ಹರಿದು ಈ ಔಷಧ ವಲಯಕ್ಕೆ ವರ್ಗಾವಣೆಗೊಂಡಿತು ಅಂತ. ಇನ್ನು ವಿತರಣೆ ಮೇಲಿನ ಪರಿಣಾಮ. ವಿತರಣೆ ಅಂದರೆ ದೇಶದ ಸಂಪತ್ತು. ಈ ಸಂಪತ್ತನ್ನು ವಿತರಣೆ ಮಾಡಿ ಪ್ರಜೆಗಳ ಮೇಲೆ ಹಂಚಿಕೊಡೋದು, ಪ್ರಜೆಗಳಿಗೆ. ಇಲ್ಲಿ ಸರ್ಕಾರ ಬಡವರಿಗೆ ಅನುಕೂಲ ಆಗತಕ್ಕಂಥ ಯೋಜನೆಗಳ ಮೇಲೆ ಹೆಚ್ಚು ಖರ್ಚು ಮಾಡಿತು ಅಂತಂದರೆ ನಮ್ಮ ವಿತರಣೆ ಅಸಮಾನತೆಯಿಂದ ಸಮಾನತೆಯ ಕಡೆಗೆ ಹೋಗ್ತದೆ. ಇದು ವಿತರಣೆ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಅದನ್ನು ಬಿಟ್ಟು ಶ್ರೀಮಂತರಿಗೆ ಹೆಚ್ಚು ಅನುಕೂಲ ಆಗುವಂತಹ ಯೋಜನೆಗಳ ಮೇಲೆ ಸರ್ಕಾರ ಸಾರ್ವಜನಿಕ ವೆಚ್ಚ ಮಾಡಿತು ಅಂತಂದರೆ ನಮ್ಮ ಸಂಪತ್ತಿನ ವಿತರಣೆ ಅಸಮಾನವಾಗಿ ಉಳಿತದೆ. ಇನ್ನು ಆರ್ಥಿಕ ಸ್ಥಿರತೆಯ ಮೇಲಿನ ಪರಿಣಾಮ. ಆರ್ಥಿಕ ಸ್ಥಿರತೆ ಅಂದರೆ ಹಣದುಬ್ಬರ ಮತ್ತು ಹಣದಿಳಿತ ಇವು ಇರಲಾರದಂತಹ ಅರ್ಥವ್ಯವಸ್ಥೆಯಲ್ಲಿ ಇದ್ದಂಥ ಒಂದು ಒಂದು ಪರಿಸ್ಥಿತಿ, ಇದಕ್ಕೆ ಆರ್ಥಿಕ ಸ್ಥಿರತೆ ಅಂತ. ಇಲ್ಲಿ ಸರ್ಕಾರ ಹಣದುಬ್ಬರ ಇದ್ದಾಗ ಅಂದರೆ ಈಗಾಗಲೇ ಅರ್ಥವ್ಯವಸ್ಥೆಯಲ್ಲಿ ಮಿತಿ ಮೀರಿ ಹಣ ಹರಿದಾಡ್ತಾ ಇರ್ತದೆ. ಹಣದುಬ್ಬರ ಇದ್ದ ಟೈಮ್ನೊಳಗೆ ಸರ್ಕಾರ ಸಾರ್ವಜನಿಕ ವೆಚ್ಚವನ್ನು ಹೆಚ್ಚು ಮಾಡಿತು ಅಂತಂದರೆ ಅದು ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ ಹಾಗೆ. ಅಂದರೆ ಹಣದುಬ್ಬರ ಇನ್ನೂ ಹೆಚ್ಚಾಗ್ತದೆ. ಇದು ಆರ್ಥಿಕ ಸ್ಥಿರತೆ ಅನ್ನಂಗಿಲ್ಲ ಇದಕ್ಕೆ. ಅದಕ್ಕಾಗಿ ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕ ವೆಚ್ಚವನ್ನು ಸಾಧ್ಯವಾದಷ್ಟು ಕಡಿತಗೊಳಿಸಬೇಕು. ಇನ್ನು ಹಣದಿಳಿತ ಇದ್ದಾಗ ಅಥವಾ ಆರ್ಥಿಕ ಮುಗ್ಗಟ್ಟು ಇದ್ದಾಗ ಅರ್ಥವ್ಯವಸ್ಥೆಯಲ್ಲಿ ಹಣದ ಹರಿವಿನ ಪ್ರಮಾಣ ಭಾಳ ಕಡಿಮೆ ಇರ್ತದೆ. ಆ ಟೈಮ್ನೊಳಗೆ ಸರ್ಕಾರ ಸಾಧ್ಯವಾದಷ್ಟು ಸಾರ್ವಜನಿಕ ವೆಚ್ಚವನ್ನು ಹೆಚ್ಚು ಮಾಡೋದರಿಂದ ಸರ್ಕಾರ ಇದು ಅರ್ಥವ್ಯವಸ್ಥೆಯಲ್ಲಿನ ಹಣದ ಚಲಾವಣೆಗೆ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗ್ತದೆ. ಆರ್ಥಿಕ ಚಟುವಟಿಕೆಗಳು ಗರಿಗೆದಿರುತ್ತವೆ. ಅದರಿಂದ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತದೆ ಮತ್ತು ಆರ್ಥಿಕ ಸ್ಥಿರತೆ ಕಡೆಗೆ ಚಲಿಸಬಹುದು. ಇನ್ನು ಆರ್ಥಿಕ ಪ್ರಗತಿಯ ಮೇಲಿನ ಪರಿಣಾಮ. ಸರ್ಕಾರ ಏನೇ ವೆಚ್ಚ ಮಾಡಿದರೂ ಉತ್ಪಾದಕ ಚಟುವಟಿಕೆಗಳ ಮೇಲೆ ವೆಚ್ಚವನ್ನು ಮಾಡಿತು ಅಂತಂದರೆ ಅದು ಆರ್ಥಿಕ ಪ್ರಗತಿಗೆ ಒಂದು ದಾರಿ ಆಗ್ತದೆ. ಅದನ್ನು ಬಿಟ್ಟು ಸರ್ಕಾರ ಅನಗತ್ಯವಾದಂತಹ ಅನುತ್ಪಾದಕ ಯೋಜನೆಗಳ ಮೇಲೆ ಹಣವನ್ನು ಪೋಲು ಮಾಡಿತು ಅಂತಂದರೆ ಆರ್ಥಿಕ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಹೀಗಾಗಿ ಇವೆಲ್ಲ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ಸೂಚಿಸ್ತವೆ. ಧನ್ಯವಾದ.